जिस चीज को आप खा रहे हैं, जिस वीट को आप खा रहे हैं, जिस पपीते को आप खा रहे हैं, जिस एप्पल को आप खा रहे हैं, कभी गौर से पड़ेगा ये क्या। और जितनी आप चीजें और पी खा रहे हैं जो आपको लगता है कि नेचुरल है, याद रखिए कि वो नेचुरल नहीं है, उसे हम जीएमओ कहते हैं, जेनेटिकली मॉडिफाइड ऑर्गेनिज्म। अगर मैंने इसका आज सीक्रेट बता दिया, जेनेटिकली मॉडिफाइड ऑर्गेनिज्म को जब बनाया जा रहा था, दो चीजों के लिए बनाया जा रहा था। एक इसलिए बनाया जा रहा था कि हम अपनी प्रोडक्शन बढ़ाना चाहते थे, और दूसरा हमें ऐसे वीट चाहिए था, ऐसे फल चाहिए जिनके ऊपर कम से कम बैक्टीरियल अटैक हो, बाहर से कीड़े लगे और वो फसलें खराब ना हो। तो इसके अंदर जब इस उनके जीन को मॉडिफाइड किया गया तो उसमें एक टॉक्सिन मिलाया गया, जिस टॉक्सिन का नाम है बीटी टॉक्सिन। जब बीटी टॉक्सिन को मिलाया गया तो बीटी टॉक्सिन की एक खास बात थी कि उसने ऐसा जीन, ऐसी चीज क्रिएट कर ली अपने अंदर कि वो जैसे ही उसके ऊपर कोई कीड़ा लगता था तो जैसे ही वो कीड़े के अंदर जाती थी तो उसके आंतों को फाड़ देती थी, यानी कि वो गट एक्सप्लोडर था, और वही हम खा रहे हैं। ನಮಸ್ಕಾರ ವೀಕ್ಷಕರೇ, GMO ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್. ಏನಿದೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್? ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ನಾನು ಎಷ್ಟೋ ವಿಡಿಯೋಗಳನ್ನ ಸ್ಟಡಿ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದು ಕೂಡ ಒಂದು. ಇವ್ರದೊಂದು ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿ ಈ ವಿಷಯಗಳು ತುಂಬಾನೇ ಬರ್ತಾ ಇದೆ. ನೀವು ಇದನ್ನ ಅಬ್ಸರ್ವ್ ಮಾಡಿ ತಿಳ್ಕೊಬಹುದು. ಅವ್ರು ಹಿಂದಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅದೇನಂದ್ರೆ, ನಾವು ತಿಂತಾ ಇರುವಂತ ವಸ್ತುಗಳು ಸೇಫಾ? ಯೋಚನೆ ಮಾಡಿ. ಜೆನೆಟಿಕಲಿ ಮಾಡಿಫಿಕೇಶನ್ ಮಾಡ್ತಾ ಇದ್ದಾರೆ. ನಾವು ತಿನ್ನುವಂತ ಎಲ್ಲಾ ವಸ್ತುಗಳು ಮಾಡಿಫೈ ಆಗಿರೋದೆ. ನ್ಯಾಚುರಲ್ ಆಗಿ ರಾಗಿ ಬೆಳಿತೀವಿ, ಆ ರಾಗಿನ ಕೂಡ ಮಾಡಿಫೈ ಮಾಡ್ತಾ ಇದ್ದಾರೆ. ನಾವೀಗೆಲ್ಲೋ ಭತ್ತದ ಗದ್ದೆನಲ್ಲಿ ಭತ್ತ ಬೆಳೆದಿದ್ದೀವಿ ಸ್ವಾಮಿ ಅಂತ ರೈತರು ಹೇಳ್ಬೋದು, ಅದು ಕೂಡ ಮಾಡಿಫೈಡ್ ಆಗಿದೆ. ತರಕಾರಿಗಳು, ಹಣ್ಣುಗಳು ಎಲ್ಲಾ ಕೂಡ ಜೆನೆಟಿಕಲಿ ಮಾಡಿಫೈಡ್. ಎಕ್ಸಾಂಪಲ್ ಅವ್ರು ಕೊಟ್ಟು ಹೇಳ್ತಾರೆ, ಈಗ ಯಾವುದೋ ಒಂದು ಬೀಜ ತಗೊಬಂದು, ಪರಂಗಿ ಹಣ್ಣಿನ ಬೀಜ ತಗೊಬಂದು ನಾವು ಹಾಕಿ ಬೆಳೆಸ್ತೀವಿ, ಆ ಬೀಜಕ್ಕೆ ಅವರು ಮಾಡಿಫಿಕೇಶನ್ ಮಾಡಿರ್ತಾರೆ. ಆ ಬೀಜ ಉತ್ಪಾದನೆ ಮಾಡುವಾಗಲೇ ಆ ಗಿಡಕ್ಕೆ ಕೆಲವಷ್ಟು ಎಂಜೈಮ್ಸ್ ಗಳನ್ನ ಕೊಟ್ಟು ಅದರಿಂದ ಯಾವುದೇ ಕಾಯಿಲೆ ಆ ಗಿಡಕ್ಕೆ ಬರ್ದೇ ಇರೋ ರೀತಿ, ಪ್ಲಸ್ ಹುಳಗಳು ಹತ್ತದೇ ಇರೋ ರೀತಿ ಆ ಗಿಡಕ್ಕೆ ಆಲ್ರೆಡಿ ಟಾಕ್ಸಿನ್ ಅನ್ನ ಕೊಟ್ಟಿರ್ತಾರೆ. ಇದರಿಂದ ಕ್ರಿಯೇಟ್ ಆಗುವಂತಹ ವಸ್ತುಗಳನ್ನ ನಾವು ತಿಂತಾ ಇದೀವಲ್ಲ, ನಮ್ಮ ದೇಹ ಏನಾಗುತ್ತೆ ಅದನ್ನೇ ಇವ್ರು ಹೇಳಿದ್ದು. BT ಟಾಕ್ಸಿನ್ ಅಂತ ಒಂದನ್ನ ಬಳಸ್ತಾ ಇದ್ದಾರೆ. ಇದನ್ನ ಜೆನೆಟಿಕಲಿ ಮಾಡಿಫೈಡ್ ವೆಜಿಟೇಬಲ್ಸ್ ಆಗಿರ್ಬೋದು, ಇಲ್ಲ ತರಕಾರಿ ಆಗಿರ್ಬೋದು, ಇಲ್ಲ ನಟ್ಸ್ ಆಗಿರ್ಬೋದು, ಈ BT ಟಾಕ್ಸಿನ್ ಅನ್ನೋದನ್ನ ಎಲ್ಲದರಲ್ಲೂ ಕೂಡ ಬಳಸ್ತಾ ಇದ್ದಾರೆ. ಕಾರಣ, ಆ ಕ್ರಾಪ್ಗೆ, ಆ ಗಿಡಕ್ಕೆ ಇಲ್ಲ ಹಣ್ಣಿಗೆ ಯಾವುದೇ ರೀತಿ ಕಾಯಿಲೆ ಬರಬಾರ್ದು ಅಂತ. ಕ್ರಾಸಿಂಗ್ ಮಾಡೋದನ್ನ ನೋಡಿರ್ತೀವಲ್ಲ, ಒಂದು ಗಿಡಕ್ಕೆ ಇನ್ನೊಂದು ಗಿಡ ಕ್ರಾಸಿಂಗ್ ಮಾಡಿ ಅದರಲ್ಲಿ ಬೇರೆ ರೀತಿ ಫಲಗಳನ್ನ ಪಡೆಯುವಂಥದ್ದು, ಇಲ್ಲ ಜಾಸ್ತಿ ಪ್ರೊಡಕ್ಷನ್ ಬರುವಂಥದ್ದು. ಈಗ ರೈತರಿಗೆ ಒಂದು ಸ್ವಲ್ಪ ಬೀಜದಲ್ಲಿ, 1 ಎಕರೆ ಜಾಗದಲ್ಲಿ 1 ಟನ್ ರಾಗಿ ಬೆಳೆಯೋ ಜಾಗದಲ್ಲಿ 10 ಟನ್ ಬೆಳೀತಾರೆ ಅಂದ್ರೆ ಅದಕ್ಕೆ ಮಾಡಿಫಿಕೇಶನ್ ಮಾಡ್ತಾ ಇದ್ದಾರೆ ಅಂತಾನೆ ಇವ್ರು ಹೇಳ್ತಾ ಇರೋದು. ಆ ಬೀಜಗಳನ್ನ ಬಳಸ್ತಾ ಇದ್ದಾರೆ, ಅದರಿಂದ ಮಾಡಿಫೈ ಆಗಿರುವಂತ ಫುಡ್ ನ ನಾವು ತಿಂತಾ ಇದ್ದೀವಿ. ನ್ಯಾಚುರಲ್ ಆಗಿ ಭೂಮಿನಲ್ಲಿ ಏನ್ ಬರ್ಬೇಕಾಗಿತ್ತು ಅದನ್ನ ಮಾಡಿಫೈ ಮಾಡಿ ಈಗ ಅದನ್ನ ಜನ ತಿಂದು ಅವರ ಆರೋಗ್ಯ ಹಾಳಾಗ್ತಾ ಇದೆ. ಈಗ ನಾರ್ಮಲ್ ಆಗಿ ಟೊಮೊಟೊ ಒಂದು ಗಿಡದಲ್ಲಿ ಬಿಡಬೇಕು ಅಂದ್ರೆ ಯಾವ ತರ ಬಿಡ್ತಾ ಇತ್ತು, ಈಗ ಮನೆ ಒಳಗಡೆ ಸಣ್ಣ ಗಿಡದಲ್ಲಿ ಟೊಮೊಟೊಗಳು ಬಿಡ್ತಾ ಇದೆ. ಮಾಡಿಫೈಡ್ ಗಿಡಗಳು, ಅದನ್ನೇ ಹೇಳ್ತಾ ಇರೋದು GMO, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್. ಎಲ್ಲಾ ಗಿಡಗಳ ಮಾಡಿಫಿಕೇಶನ್ ಅನ್ನೋದು ಆಗ್ತಾ ಇದೆ. ಹಣ್ಣುಗಳ ಮಾಡಿಫಿಕೇಶನ್, ಫ್ರೂಟ್ಸ್ ಮಾಡಿಫಿಕೇಶನ್, ಸೀಡ್ಸ್ ಮಾಡಿಫಿಕೇಶನ್ ಎಲ್ಲಾನು ಮಾಡಿ ಮಾರ್ಕೆಟ್ ಅಲ್ಲಿ ಬಿಡ್ತಾ ಇದ್ದಾರೆ ಅವರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ. ಬಟ್ ಆದ್ರೆ ತಿನ್ನೋದಕ್ಕೆ ಆಪ್ಷನ್ ಇಲ್ಲ, ನಮಗೆ ಬೇರೆ ಆಪ್ಷನ್ ಇಲ್ಲದೆ ಇರೋದ್ರಿಂದ ಅದನ್ನೇ ತಿಂದು ಬದುಕ್ತಾ ಇದೀವಿ. ಒಟ್ಟಿನಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಇಂದ ನಾವು ನಮ್ಮ ಜೀವನ ನಡೆಸ್ತಾ ಇದೀವಿ. ಅದರಲ್ಲೂ ಈ BT ಟಾಕ್ಸಿನ್ ಅನ್ನೋದನ್ನ ಹೇಳಿದ್ರಲ್ಲ, ಅದು ಅದಕ್ಕೆ ಯಾವುದೇ ಕೀಟ ಬಾಧೆ ಅನ್ನೋದು ಬರಬಾರದು ಅಂತಾನೆ ಈ BT ಟಾಕ್ಸಿನ್ ಅನ್ನ ಬಳಸ್ತಾ ಇದ್ದಾರೆ. ಈ ಬೀಜಗಳನ್ನ ತಯಾರು ಮಾಡುವಂತ ಕಂಪ್ನಿಗಳು, ಗಿಡಗಳನ್ನ ತಯಾರು ಮಾಡುವಂತ ಕಂಪ್ನಿಗಳು ಇಂಥದ್ದನ್ನ ಬಳಸಿ ಅದರಿಂದ ಬೀಜಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಅದನ್ನ ತಗೊಬಂದು ಗಿಡಗಳನ್ನ ಬೆಳೆದ್ರೆ ಹುಳಗಳು ಹೋಗಿ ಅದನ್ನ ತಿನ್ನೋದಿಲ್ಲ. ಯಾಕೆ ಅಂದ್ರೆ ಹುಳಗಳು ಗೊತ್ತು ಅದು ತಿಂದ್ರೆ ಅದು ಸಾಯ್ತವೆ ಅಂತ. ಆದ್ರೆ ಆಪ್ಷನ್ ಇಲ್ಲದೆ ನಾವು ತಿಂತಾ ಇದೀವಲ್ಲ, ನಮ್ಗತಿ ಏನು? ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಸಮಯ ಸಿಕ್ಕಿರಲ್ವೇನೋ. ನಮ್ಗೆ ಕೆಲವೊಂದ್ಸಲ ತಿನ್ನೋದಕ್ಕೂ ಸಮಯ ಸಿಕ್ಕಿರೋದ್ರಿಲ್ಲ, ಅಂತದ್ರಲ್ಲಿ ಏನೋ ಒಂದು ಸಿಕ್ತು ಬಿಡಪ್ಪ ತಿನ್ನೋಣ ಅಂತ ತಿನ್ಬಿಡ್ತೀವಿ. ಅದರಿಂದ ನಮ್ಮ ದೇಹ ಯಾವ ತರ ಹಾಳಾಗ್ತಾ ಇದೆ ಅದನ್ನೇ ಇವರು ತಿಳಿಸ್ತಾ ಇರೋದು. ಒಟ್ನಲ್ಲಿ ನಮ್ಮ ಇದನ್ನ ತುಂಬಾ ಸಲ ಎಷ್ಟೋ ಪ್ರೋಗ್ರಾಮ್ ಅಲ್ಲಿ ಹೇಳ್ಬಿಟ್ಟಿದ್ದೀನೇನೋ, ಯಾರೋ ಮಾಡಿದ್ದ ತಪ್ಪುಗೋಸ್ಕರ ಯಾರೋ ಬಲಿ ಆಗ್ತಾರೆ ಅನ್ನೋ ಹಾಗೆ, ಯಾರೋ ದುಡ್ಡು ಮಾಡ್ಕೊಂಡು ಖುಷಿಯಾಗಿರೋದಕ್ಕೋಸ್ಕರ ನಾವು ಬಲಿ ಆಗ್ತಾ ಇದೀವೇನೋ. ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲಾರು ಕಾಸ್ಟ್ಲಿ ಆಗಿರುವಂತ ತಿಂಡಿಗಳನ್ನ ತಿಂದು ಬದುಕ್ತಾರೆ. ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಈಗ ಅಂಬಾನಿ ಫ್ಯಾಮಿಲಿ ಆಗಿರ್ಬೋದು, ಇನ್ನ ಬಾಂಬೆನಲ್ಲಿರುವಂತ ಯಾವುದೋ ಒಂದು ದೊಡ್ಡ ದೊಡ್ಡ ಫ್ಯಾಮಿಲಿಗಳು
ಕುಡಿಯುವಂತ 1 ಲೀಟರ್ ಹಾಲಿನ ಬೆಲೆ ಸುಮಾರು 250 ರೂಪಾಯಿ ಇದೆ. ನಾವು ಕುಡಿಯುವಂತ ಹಾಲಿನ ಬೆಲೆ ಎಷ್ಟಿದೆ? 50 ರೂಪಾಯಿ 60 ರೂಪಾಯಿ ಇದೆ. ಏನ್ ಡಿಫ್ರೆನ್ಸು ಅನ್ನೋದಾದ್ರೆ, ನಾವು ಮಾಮೂಲಿ ಹಸು ಹಾಲು ಕುಡಿತೀವಿ. ಆ ಹಸುಗೆ ಏನ್ ಮಾಡ್ತಾ ಇದ್ದಾರೆ, ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ಕೊಡೋದ್ರಿಂದ ನಾರ್ಮಲ್ ಆಗಿ ಹಸು 5 ಲೀಟರ್ ಹಾಲು ಕೊಡುವಂತ ಹಸು 7 ಲೀಟರ್ 8 ಲೀಟರ್ ಹಾಲು ಕೊಡ್ತಾ ಇದೆ. ಇದನ್ನ ಕುಡಿತಾ ಇದೀವಿ ನಾವು. ಆ ಇಂಜೆಕ್ಷನ್ ಪ್ರಮಾಣ ಎಷ್ಟಿದೆ ಅಂತ ರೈತರಿಗೆ ಗೊತ್ತಿಲ್ಲ. ಯಾರೋ ಹೇಳಿದ್ರು, ತಗೊಬಂದ್ರು, ಇಂಜೆಕ್ಷನ್ ಕೊಟ್ಟರು, ಹಾಲು ಜಾಸ್ತಿ ಕೊಡ್ತಾ ಇದೆ, ಅಷ್ಟು ಮಾತ್ರ ರೈತರಿಗೆ ಗೊತ್ತು. ಆದ್ರೆ ಕುಡಿತಾ ಇರೋರು ಯಾರು? ನಾವು. ಯಾಕೆ ಈ ದೊಡ್ಡ ದೊಡ್ಡ ಶ್ರೀಮಂತರು ಇದಾರಲ್ಲ, ಅವ್ರು ಯಾಕೆ ಕುಡಿತಾ ಇಲ್ಲ? ಅವ್ರಿಗೆ ಗೊತ್ತು ಇದರಿಂದ ಹೆಲ್ತ್ ಹಾಳಾಗುತ್ತೆ, ಬೇರೆ ರೀತಿ ಇಂಪ್ಯಾಕ್ಟ್ ಆಗುತ್ತೆ. ಸೆಲೆಬ್ರಿಟಿಗಳು ಕುಡಿತಾ ಇಲ್ಲ. ಪುಣೆನಲ್ಲಿ ಒಂದು ಫ್ಯಾಕ್ಟ್ರಿನೇ ಓಪನ್ ಮಾಡಿದ್ದಾರೆ. ಸುಮಾರು ಸಾವಿರಾರು ಹಸುಗಳನ್ನ ಸಾಕಿ ಹಸುಗಳಿಂದ ಹಾಲನ್ನ ತೆಗೆದು ಆ ಹಸುಗಳಿಗೆ ಯಾವ ತರ ಫೆಸಿಲಿಟಿಗಳನ್ನ ಕೊಟ್ಟಿದ್ದಾರೆ ಅಂದ್ರೆ, ಅದಕ್ಕೆ ಒಳ್ಳೆ ಆಹಾರ, ಒಳ್ಳೆ ನೀರು, ಇದನ್ನೆಲ್ಲ ಕೊಟ್ಟು ಶ್ರೇಷ್ಠವಾದ ಹಾಲು ಅಂತಾರಲ್ಲ, ಆ ಮಟ್ಟಕ್ಕೆ ಹಾಲನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಆ ಹಾಲನ್ನ ಕುಡಿತಾ ಇರೋರು ಆ ಶ್ರೀಮಂತರು 250 ರೂಪಾಯಿ 300 ರೂಪಾಯಿ ಲೀಟರ್ ಕೊಟ್ಟು ನಾರ್ಮಲ್ ಹಾಲು ಕುಡಿದು ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇರೋರು ನಾವು. ಒಟ್ಟಿನಲ್ಲಿ ಇದೊಂದು ಎಕ್ಸಾಂಪಲ್ ನಮಗೆ ಅರ್ಥ ಮಾಡಿಸ್ಬೇಕು. ಶ್ರೀಮಂತರಿಗೆ ಯಾಕೆ ಆರೋಗ್ಯ ಚೆನ್ನಾಗಿದೆ, ಬಡವರ ಆರೋಗ್ಯ ಯಾಕೆ ಹಾಳಾಗ್ತಾ ಇದೆ, ಯಾಕೆ ಹಾಸ್ಪಿಟ್ಲಿಗೆ ಜಾಸ್ತಿ ಹೋಗ್ತಾ ಇರ್ತೀವಿ, ಬರ್ತಾ ಇದೀವಿ, ಸಾಯ್ತಾ ಇದೀವಿ ಅಂದ್ರೆ ಎಲ್ಲ ಕೂಡ ಜೆನೆಟಿಕಲಿ ಮಾಡಿಫೈಡ್. ನಾವು ಕಣ್ಮುಂದೆ ನೋಡಿದೀವಿ, ಕೋಳಿಗೆ ಇಂಜೆಕ್ಷನ್ ಕೊಟ್ಟು ಸುಮಾರು 3 ತಿಂಗಳಿಗೆ ಬರಬೇಕಾದಂತ ಕೋಳಿ 28 ದಿನ 40 ದಿನದ ಒಳಗಡೆ ಏನಿಲ್ಲ ಅಂದ್ರೆ 2-2.5 kg ಕೋಳಿ ಮಾಂಸ ಬರ್ತಾ ಇದೆ. ಅಂದ್ರೆ ಎಷ್ಟು ಫಾಸ್ಟ್ ಆಗ್ಲಿ ಅಂತ ಏನೇನೋ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಕೋಳಿಗಳಿಗೂ ಕೂಡ. ಕೋಳಿಗೆ ಬಿಡಿ ಕಣ್ಮುಂದೆ ಕೊಡ್ತಾ ಇದೆ, ಅದನ್ನೇ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಗಿಡಗಳಲ್ಲಿ, ಬೀಜಗಳಲ್ಲಿ ಇಂಥ ಮಾಡಿಫಿಕೇಶನ್ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಆರೋಗ್ಯ ಅನ್ನೋದು ಹಾಳಾಗ್ತಾ ಇದೆ. ಇದಕ್ಕೆ ಆಪ್ಷನ್ ಇಲ್ಲ. ನಾವು ಇದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಾ ಇದೀವಿ. ನಮ್ಮ ಕೈಲಿ ತಡೆಯೋದಕ್ಕಾಗದೇ ಇರೋದು. ಇನ್ನು ಯಾರು ತಡಿಬೇಕು? ಗೌರ್ಮೆಂಟ್ಗಳು ತಡಿಬಹುದೇನೋ, ಆದ್ರೆ ಗೌರ್ಮೆಂಟ್ಗಳಲ್ಲಿರೋರು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ ಬಿಡಿ. ಅಧಿಕಾರ ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಆದಷ್ಟು ಇಂಥ ವಿಷಯಗಳನ್ನ ತಿಳ್ಕೊಳ್ಳಿ. ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕಿ. ಯಾರು ಪ್ರೆಷರ್ ಆಗ್ತಾರೆ? ನಮಗೆಲ್ಲ ಬೇಡ ಹುಡುಗರು, ಈ ವಿಷಯ ಯಾವಾಗ ಬೇಕು ಏನೋ ನೋಡಿದ್ವಿ, ಟೈಮ್ ಪಾಸ್ ಬಿಟ್ಬಿಟ್ವಿ ಅಂತ ಬಿಟ್ರೆ ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ತಾ ಇದೀವಿ. ಇದಕ್ಕೆ ಯಾರೂ ಕೂಡ ಹೊಣೆ ಆಗೋದಿಲ್ಲ. ಗೌರ್ಮೆಂಟ್ ಅವ್ರು ಅವ್ರ ಪಾಡ್ಗೆ ಅವ್ರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರ ಪಾಡ್ಗೆ ಅವ್ರು ದುಡ್ಡು ಮಾಡ್ಕೊಳ್ತಾ ಇರ್ತಾರೆ, ಒದ್ದಾಡ್ತಾನೆ ಇರ್ತೀವಿ. ಒಟ್ಟಿನಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಫುಡ್ ತಿಂದು ಹಾಳಾಗ್ತಾ ಇರೋರು ನಾವು. ಇನ್ನು ಮುಂದೇನಾದ್ರೂ ಸ್ವಲ್ಪನಾದ್ರೂ ಎಚ್ಚೆತ್ಕೊಳ್ಳೋಣ. ಬಟ್ ಆಪ್ಷನ್ ಇಲ್ಲ ಬಿಡಿ. ಬೀಜನ ತಂದು ಮಾಡ್ತೀವಿ, ತಿಂತೀವಿ ಅಂತ ಹೋದಾಗ ಆ ಬೀಜ ಯಾವ ರೀತಿ ಬೆಳೆದಿದ್ದಾರೆ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಆಪ್ಷನ್ ಇಲ್ಲದೆ ಅದನ್ನು ತಿಂದು ಬದುಕಿ ಜೀವನ ನಡೆಸಬೇಕಾದಂತ ಸನ್ನಿವೇಶದಲ್ಲಿ ನಾವಿದ್ದೀವಿ. ಆದಷ್ಟು ಯಾರಿಗಾದ್ರೂ ಸಾಧ್ಯ ಆಗೋಂಗಿದ್ರೆ ಇದನ್ನ ಬದಲಾಯಿಸೋ ಒಂದು ಪ್ರಯತ್ನ ಮಾಡಿ. ಎಷ್ಟೆಷ್ಟೋ ಅಪ್ಲಿಕೇಶನ್ಗಳಾಗ್ತಾರೆ ಕೋರ್ಟ್ಗಳಲ್ಲಿ, ಈ ತರ ಮಾಡ್ತಾ ಇದ್ದಾರೆ, ಇದು ತಪ್ಪು, ಇದರಿಂದ ಹೆಲ್ತ್ ಹಾಳಾಗುತ್ತೆ ಅಂತದ್ದು ಯಾರೋ ಒಬ್ರು ಸ್ವಲ್ಪ ಫೈಟ್ ಮಾಡೋದಕ್ಕೆ ಸ್ಟ್ರೆಂತ್ ಇರೋರು ಸ್ವಲ್ಪ ಇಂಥದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಇಂಥದ್ರ ವಿರುದ್ಧ ಫೈಟ್ ಮಾಡಿ. 1-4 ಜನಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತೀನಿ. ಇನ್ನ ಇದೇ ರೀತಿ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್. जिस चीज को आप खा रहे हैं, जिस वीट को आप खा रहे हैं, जिस पपीते को आप खा रहे हैं, जिस एप्पल को आप खा रहे हैं, कभी गौर से पड़ेगा ये क्या? और जितनी आप चीजें और पी खा रहे हैं जो आपको लगता है कि ये नेचुरल है, याद रखिए कि वो नेचुरल नहीं है. उसे हम GMO कहते हैं, जेनेटिकली मॉडिफाइड ऑर्गेनिज्म. अगर मैंने इसका आज सीक्रेट बता दिया, जेनेटिकली मॉडिफाइड ऑर्गेनिज्म को जब बनाया जा रहा था, 2 चीजों के लिए बनाया जा रहा था. एक इसलिए बनाया जा रहा था कि हम अपनी प्रोडक्शन बढ़ाना चाहते थे, और दूसरा हमें ऐसे वीट चाहिए था, ऐसे फल चाहिए जिनके ऊपर कम से कम बैक्टीरियल अटैक हो, बाहर से कीड़े लगे और वो फसलें खराब ना हो. तो इसके अंदर जब उनके जीन को मॉडिफाइड किया गया तो उसमें एक टॉक्सिन मिलाया गया. जिस टॉक्सिन का नाम है BT टॉक्सिन. जब BT टॉक्सिन को मिलाया गया तो BT टॉक्सिन की एक खास बात थी कि उसने ऐसा जीन, ऐसी चीज क्रिएट कर ली अपने अंदर कि वो जैसे ही उसके ऊपर कोई कीड़ा लगता था तो जैसे ही वो कीड़े के अंदर जाती थी तो उसके आंतों को फाड़ देती थी. यानी कि वो गट एक्सप्लोडर था, और वही हम खा रहे हैं.